ಸೊ ಈ ನಾಯಿಗಳೇನಾದ್ರೂ ಚಪ್ಪಲಿ ಮ್ಯಾಟು ಏನಾದ್ರು ಎತ್ಕೊಂಡ್ ಬಂದ್ರೆ ಅದ್ರ ದುಡ್ಡನ್ನ ನೀವು ನಾನು ಕೊಡ್ತೇನೆ. ಸಣ್ಣ ಒಂದು ಕಾರ್ಪೆಟ್ ಅನ್ನು ಹರಿದಾಕಿತು ಅಂತ 2,000 ತಗೊಂಡಿದ್ದಾರೆ. 2,000 ರೂಪಾಯಿ ನಿಮ್ಮ ಹತ್ರ ಅಲ್ಲಿ ನೋಡಿ ಒಂದು ಶೂ ಇಟ್ಕೊಂಡು ಬಂದದ್ದು. ಶೂ ತಗೊಬಂದೀಗ. ಹಣ ಕೊಟ್ಟಿದ್ದೇನೆ ಚಪ್ಪಲ್ ಕೊಂಡೋದವರಿಗೆಲ್ಲ. ನಿಮ್ ಫ್ಯಾಮಿಲಿ? ಮಗಳು ತೀರಿ 9 ವರ್ಷ ಆಯ್ತು, ಗಂಡ 7 ವರ್ಷ. ಸಾವಿಗಿಂತ ಘೋರ ಶಾಪ ಈ ಬದುಕು. ಒಂದು 12 ನಾಯಿಗೆ ಪಾಯ್ಸನ್ ಹಾಕಿದ್ರು. 12 ನಾಯಿಗೆ? ಬಟ್ ನೀವು ದುಡ್ದಿದ್ದೆಲ್ಲ ಪ್ರಾಣಿಗೆ ಹೋಗುತ್ತೆ, ನಿಮ್ಗೋಸ್ಕರ ಅಂತ ಏನೂ ಇಲ್ಲ? ತಿಂದ್ರೆ ತಿಂದೆ, ಇಲ್ಲ ಅಂದ್ರೆ ಇಲ್ಲ, ಲೇಟ್ ಆದ್ರೆ. ಹಂಗಾರೆ ನೀವು ದಿನಕ್ಕೆ ಒಂದೇ ಹೊತ್ತು ಊಟ ಒಂದೇ ಮಾಡೋದು? ಹೊತ್ತು ಊಟ. ಬಾಲೆ ಮುಲ್ಪ ರಜನಿ ಪೂಜಾರ ನಿಲ್ಲು ಗೊತ್ತನ ನಾಯಿ ಸಾಕ್ವೀರ್ ಮಸ್ತ್ ಓ ವಿಂಚಿರ ಈ ಮೇಟದ ಅಪ್ಪೋ ಇದು ಬಂದಾಲು ಓರ್ಕೊಂಡಿತ್ತು ಬನ್ನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಮಂಗಳೂರಲ್ಲಿ ಕುತ್ತಾರಿಗೆ ಬಂದಿದ್ದೀನಿ. ಸೊ ಕುತ್ತಾರಲ್ಲಿ ರಜನಿ ಪೂಜಾರಿ ಅಂತ ಸುಮಾರು 50ಕ್ಕಿಂತ ಹೆಚ್ಚು ಬೀದಿ ನಾಯಿಗಳನ್ನ ರೆಸ್ಕ್ಯೂ ಮಾಡಿ ಇಲ್ಲಿ ಸಾಕ್ತಾ ಇದ್ದಾರೆ. ನಾವಿಲ್ಲಿರೋ ಗಂಟೆ ನಿಂಗೆ ಬಗ್ಲತಾನೆ ಇರ್ತಾವ. ಅವರು ಮನೆ ಕೆಲಸ ಮಾಡ್ಕೊಂಡು ಅಂದ್ರೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಈ ಬೀದಿ ನಾಯಿಗಳನ್ನೆಲ್ಲ ನೋಡ್ಕೋತಾ ಇರೋದು. ಮೇಡಮ್, ನಾವು ಬೇರೆ ಎಲ್ಲಾರು ಹೋಗ್ಬೇಕು ಮಾತಾಡೋದಿಲ್ಲ ಸೊ ಗೈಸ್, ನಮಗೆ ಇಲ್ಲಿ ಏನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಾವಿರೋ ಗಂಟನೂ ಇವು ಬಗ್ಲುತ್ತಾನೆ ಇರ್ತವೆ. ಸೊ ಅವ್ರನ್ನ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಲ್ಲ, ಅದಕ್ಕೆ ಆ ಕಡೆ ಎಲ್ಲರೂ ಹೋಗ್ಬಿಟ್ಟು ಮಾತಾಡಿಸ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಇವರು ಒಬ್ಬರು ಆ್ಯನಿಮಲ್ ರೆಸ್ಕ್ಯೂ ಅವರೇ, ಉಷಾ ಸುವರ್ಣ ಅವರು ಅಂತ. ಸೊ ಇವರೇ ನನಗೆ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು, ಅಂದರೆ ಈ ರೀತಿ ಒಬ್ಬರು ಇಲ್ಲಿ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿ ಸಾಕ್ತಾ ಇದ್ದಾರೆ ಅಂತ. ಮೇಡಮ್, ನೀವು ನೋಡ್ದಂಗೆ ಇವ್ರ ಪರಿಸ್ಥಿತಿ ಹೆಂಗಿದೆ ಮೇಡಮ್ ಇವಾಗಿನ ಮಟ್ಟಿಗೆ? ಇವರ ಪರಿಸ್ಥಿತಿ ತುಂಬಾ ಬಡತನ. ಇವರ ಒಬ್ಬರೇ ಇರೋದ ಮೇಡಮ್? ಪ್ರೀತಿ ಮಾಡ್ತಾರೆ, ಒಂದು ಚೂರು ಹುಷಾರಿಲ್ಲಾದ್ರೆ ಅವರು ಡಾಕ್ಟರ್ ತಗೊಂಡು ಹೋಗ್ತಾರೆ, ಹಣ ಖರ್ಚು ಮಾಡಿಕೊಂಡು. ತಾನು ತಿನ್ನುವುದಿಲ್ಲ, ಅವರ ನೋಡುವಾಗಲೇ ಗೊತ್ತಾಗ್ತದೆ. ಅವ್ರ ಹತ್ರ ಮಾತಾಡ್ಬೋದಲ್ವಾ? ಮಾತಾಡ್ತಾರಲ್ಲ, ಅಥವಾ ಆ ಕಡೆನೇ ಹೋಗೋದು? ಸ್ವಲ್ಪ ಕಮ್ಮಿ ಮಾತಾಡ, ಇಲ್ಲೇ ನಿಲ್ಲಿ ಇಂಚಿ ಬಲ್ಲಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಜನಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಈ ರೀತಿ ನಾಯಿಗಳನ್ನ ಸಾಕ್ತಾ ಇದ್ದೀರಾ? ಅಂದ್ರೆ ತುಂಬಾ ವರ್ಷದಿಂದ ಸಾಕ್ತಾ ಇದ್ದೇವೆ. ಆಗ ಮಾತ್ರ ಸ್ವಲ್ಪ ಕಡಿಮೆ ಇತ್ತು, ಒಂದು 10 ಹಾಗೆಲ್ಲ ಇತ್ತು. ಮುಂಚೆ ಒಂದು 2 ಇತ್ತು, ನಂತರ ಅದು ಮರಿ ಹಾಕಿ ತುಂಬಾ ಆಯ್ತು. ಮರಿಗಳನ್ನು ಸಾಕಿದೆ, ಎಲ್ಲಿ ಬಿಡುದಿಲ್ಲ ಕೊಂಡೋಗಿ, ಅದಕ್ಕೆ ಈಗ ತುಂಬಾ ಆಗಿದೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಮ್ಮ? ಮನೆ ಕೆಲಸ ಮಾಡ್ತೀರಾ? ಬಟ್ ಅಂದ್ರೆ ಮಧ್ಯಾಹ್ನದ ಮೇಲೆ ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಮಧ್ಯಾಹ್ನ 3-4 ಗಂಟೆ ಆಗ್ತದೆ ಇಲ್ಲಿಂದ ಹೊರಡುವಾಗ. ಅವುಗಳದೆಲ್ಲ ಇನ್ನೂ ಸಹ ತುಂಬ ಗಂಟೆಲ್ಲ ಕೆಲಸ ಮಾಡಿ ಹೋಗುವಾಗ. ನಿಮಗೆ ಈ ಪ್ರಾಣಿಗಳ ಮೇಲೆ ಆಸಕ್ತಿ ಹೆಂಗ್ ಬಂತು, ಹೆಂಗ್ ಶುರು ಆಯ್ತು ಅಂತ ಕೇಳ್ಬೋದು? ಶಾಲೆಗೆ ಹೋಗುವಾಗಲೇ ತುಂಬಾ ಪ್ರೀತಿ, ನಾಯಿ ಬೆಕ್ಕು ಅಂದ್ರೆ ಸಣ್ಣದಿಂದಲೂ. ನೀವೇನು ಓದಿದ್ದೀರಾ ಅಂತ ಕೇಳ್ಬೋದಾ? 8ನೇ ಕ್ಲಾಸ್. 8ನೇ ಕ್ಲಾಸ್. ಎಲ್ಲಿ? ಕಾಶ್ಯ ಹೈಸ್ಕೂಲ್, ಮಾರಮಿಗಟ್ಟೆ, ಕಾಶ್ಯ. ಒಟ್ಟು ಸುತ್ತಮುತ್ತ ಯಾರು ನಿಮ್ಗೇನು ಇದ್ ಮಾಡಲ್ಲ ಅಂದ್ರೆ ಯಾಕೆ ಸಾಕ್ತೀರಾ ಅಂತ ಏನು ತೊಂದರೆ ಕೊಡಲ್ವಾ ನಿಮ್ಗೆ? ತೊಂದರೆ ಬೈತಾರೆ, ಅದೇ ಅಂದ್ರೆ ಅವುಗಳು ಏನಾದ್ರು ಮೂಕ ಪ್ರಾಣಿಗಳಲ್ಲ, ಬಿಟ್ರೆ ರೋಡಲ್ಲಿ ಏನಾದ್ರು ಚಪ್ಪಲ್ ಇಟ್ಕೊಂಡು ಬರ್ತವೆ, ಏನಾದ್ರು ಪೋಖ್ರಿ ಮಾಡ್ತವೆ, ಅವಾಗ ಏನಾದ್ರು ಬೈತಾರೆ. ಅಂದ್ರೆ ನಾನು ಅವಾಗ ಹಣ ಕೊಟ್ಟಿದ್ದೇನೆ ಚಪ್ಪಲ್ ಕೊಂಡೋದವರಿಗೆಲ್ಲ. ಹಣ ಕೊಟ್ಟಿದ್ದೇನೆ, ಮ್ಯಾಟ್ ಕೊಂಡೋಗ್ತವೆ, ಮ್ಯಾಟ್ದ ಹಣ ಸಹ ಕೊಟ್ಟಿದ್ದೇನೆ. ಸೊ ಈ ನಾಯಿಗಳೇನಾದ್ರೂ ಚಪ್ಪಲಿ ಮ್ಯಾಟು ಏನಾದ್ರು ಎತ್ಕೊಂಡ್ ಬಂದ್ರೆ ಅದ್ರ ದುಡ್ಡನ್ನ ನಾನು ಕೊಡ್ತೇನೆ. ನೀವು ಕೊಡ್ತೀರಾ? ಅವರಿಗೆ ನಷ್ಟ ಆಗ್ಬಾರ್ದು. ನಿಮಗೆ ಒಂದು ಅಂದಾಜಲ್ಲಿ ಎಷ್ಟು ಈಗ ಡೈಲಿ ಊಟ ಎಲ್ಲ ಹಾಕ್ಬೇಕಲ್ಲ, ಏನು ಊಟ ಹಾಕ್ತೀರಾ? ಅನ್ನ ಮತ್ತು ಇದು ಲಿವರ್, ಬ್ಯಾಕ್ ಎಣ್ಣೆಕ್ಕೆಲ್ಲ ಚಿಕನ್, ಅದು 2 ಬೇಯಿಸ್ಬಿಟ್ಟು ಹಾಕ್ತೀರಾ? ಹಾಕ್ತೇನೆ. ಎಷ್ಟು ಹಾಕ್ಬೋದು ನೀವು ದಿನಕ್ಕೆ? ಅದೊಂದು 5 kg ಬೇಕು ಮಾಂಸ, ಲಿವರ್, ಬ್ಯಾಕ್ ಎಣ್ಣೆಕ್. ಮಾಂಸನೇ 5 kg? 5 kg. ಮತ್ತು ಒಂದು ಸಲಕ್ಕೆ ಅಕ್ಕಿ 7 kg ಬೇಕು ಒಂದು ಸಲ ಮಾಡುವಾಗ. ಒಂದ್ ದಿನಕ್ಕೂ ಅಥವಾ ಬರೀ ಒಂದು ದಿನಕ್ಕೆ 2 ಹೊತ್ತು ಹಾಕುದಾದ್ರೆ 14 kg. 14 kg ಬೇಕು. ಹಂಗಾದ್ರೆ ಚಿಕನ್ ಒಂದು 10 kg ಬೇಕು. ಎಷ್ಟು ಖರ್ಚಾಗುತ್ತಮ್ಮ ನಿಮ್ಗೆ ಹಂಗಂದ್ರೆ ಅದನ್ನೆಲ್ಲ ಇದು ಮಾಡಕ್ಕೆ ಒಂದ್ ದಿನಕ್ಕೆ? ಅಲ್ಲ, ಒಂದು ಅಂದಾಜಲ್ಲಿ ತಿಂಗಳಿಗೆ ಒಂದು 20,000 ದಾಟ್ತದೆ. ತಿಂಗಳಿಗೆ ಒಂದು 20,000 ಮೇಲೆ ಜಾಸ್ತಿ ಇರ್ಬೋದು, ದಾಟ್ತದೆ. ಅದೇ 20 ದಾಟ್ತದೆ. ಒಂದು 25,000 ಗಂಟೆ ನಿಮ್ಗೆ ಬರೀ ಪ್ರಾಣಿಗಳಿಗೆ ಇದೆ ಬೇಕು ಅಷ್ಟೇ. ನಿಮ್ಗೆ ಆದಾಯ ಹಂಗಾದ್ರೆ? ಅದೊಂದು 20,000 ದುಡಿತೇನೆ. ಬಟ್ ನೀವು ದುಡ್ದಿದ್ದೆಲ್ಲ ಪ್ರಾಣಿಗೆ ಹೋಗುತ್ತೆ, ನಿಮ್ಗೋಸ್ಕರ ಅಂತ ಏನೂ ಇಲ್ಲ. ನೀವು ಒಬ್ಬರೇ ಇರೋದಾ? ಒಬ್ಬರೇ ಇರೋದು. ನಿಮ್ಮ ಫ್ಯಾಮಿಲಿ?
ಮಗಳು ತೀರ್ಕೊಂಡಿದ್ದಾರೆ. ಹೌದಾ? ಗಂಡ ತೀರೋದ್ರು. ಎಷ್ಟು ವರ್ಷ ಆಯ್ತು ಅಮ್ಮ? ಮಗಳು ತೀರಿ 9 ವರ್ಷ ಆಯ್ತು. ಗಂಡ 7 ವರ್ಷ. 7 ವರ್ಷ ಆಯ್ತು. ನೀವು ಮುಂಚೆ ಅದಕ್ಕಿಂತ ಮುಂಚೆಯಿಂದನೂ ಪ್ರಾಣಿ ರೆಸ್ಕ್ಯೂ ಮಾಡ್ತಾ ಬರ್ತಾ ಇದ್ದೀರಾ? ಅವ್ರು ಇದ್ದಾಗ್ಲೂ ಗಂಡ ಮಗಳಿರೋ ಅವ್ರು ಸಪೋರ್ಟ್ ಮಾಡ್ತಿದ್ರ ನಿಮ್ಗೆ? ಗಂಡನಿಗೆ ಇಷ್ಟ ಪ್ರಾಣಿ ಅಂದ್ರೆ. ಅವ್ರಿಗೂ ಪ್ರಾಣಿ ಅಂದ್ರೆ ಇಷ್ಟ. ಮಗಳಿಗೂ ಇಷ್ಟ ಪ್ರಾಣಿ ಅಂದ್ರೆ. ಖುಷಿ ಆಗುತ್ತೆ ನಿಮ್ನ ನೋಡಿದ್ರೆ. ಅಂದ್ರೆ ನಾವು ಸುಮಾರು ಈ ರೀತಿ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿರೋ ವಿಡಿಯೋಸ್ ನೋಡಿದೀವಿ. ಬಟ್ ನಿಮ್ ತರ ಇರೋರ್ನ ನಾವು ಇದೇ ಫಸ್ಟ್ ನೋಡ್ತಾ ಇರೋದು. ನೀವು ಪ್ರಾಣಿಗಳನ್ನ ಇಷ್ಟಪಡೋರ್ಗೆ, ಈಗ ಪ್ರಾಣಿ ಪ್ರಿಯರು ನಿಮ್ ತರನೇ ಸುಮಾರು ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ. ಅವು ಮುಖ ಪ್ರಾಣಿಗಳಲ್ಲ, ಅವುಗಳಿಗೆ ಈಗೆಲ್ಲ ತುಂಬಾ ಕಡೆ ವಿಷ ಎಲ್ಲ ಹಾಕ್ತಾರೆ. ವಿಷ ಎಲ್ಲ ಹಾಕ್ಬಾರ್ದು. ಅವುಗಳಿಗೆ ಏನು ಗೊತ್ತಾಗುದಿಲ್ಲ. ನಾವು ಏನು ಕೊಟ್ರೆ ಅವುಗಳು ತಿಂತವೆ ಪ್ರೀತಿಯಿಂದ. ಎಲ್ಲರೂ ಪ್ರೀತಿ ಮಾಡಿ ಅವುಗಳಿಗೆ ಸಾಕಿದ್ರೆ ಸಾಕು. ಅವುಗಳಿಗೆ ಅನ್ಯಾಯ ಮಾಡದಿದ್ರೆ ಸಾಕು. ಎಲ್ಲಿ ರೋಡ್ ಸೈಡಲ್ಲೆಲ್ಲ ಇರ್ತವೆ, ಏನಾದ್ರೂ ಅದಕ್ಕೊಂದು ಫುಡ್ ಕೊಟ್ಟು ಏನು ಸಿಗುದಿಲ್ಲ ಅಲ್ಲ ಅದಕ್ಕೆ ರೋಡ್ ಸೈಡಲ್ಲಿ. ರೋಡಿಗೆ ಸಹ ಕೊಂಡೋಗಿ ಹಾಕಿ ಬರ್ತೇನೆ ನಾನು. ನೈಟ್ ಹೋಗ್ತೇನೆ, ಬೇರೆ ಅಲ್ಲಿರೋದಕ್ಕೂ ಹೋಗಿ ಊಟ ಹಾಕಿ ಬರ್ತೀರಾ? ನೈಟ್ ಹೋಗಿ ರೋಡ್ ಸೈಡ್ ಬೀದಿ ನಾಯಿಗಳಿಗೆ ಹಾಕಿ ಬರ್ತೇನೆ ಹೋಗಿ. ಅಮ್ಮ, ನಿಮಗೆ ಎಲ್ಲಿಂದನಾದ್ರೂ ಅಂದ್ರೆ ನಿಮ್ಗೆ ಸಪೋರ್ಟ್ ಬರುತ್ತಾ? ನಿಮ್ಗೆ ಯಾರು ಸಹಾಯ ಮಾಡ್ತಾರ ನಿಮ್ಗೆ? ಒಬ್ರು ಮೈಸೂರಿಂದ ಒಬ್ರು ಜ್ಯೋತಿ ಭಟ್ ಅಂತ ಇದ್ದಾರೆ. ಅವರೊಂದು ತಿಂಗಳಿಗೆ 2,000 ಹಾಕ್ತಾರೆ. ಮತ್ತೆ ಇವರ ಪರಿಚಯದವರೊಬ್ಬರು ಹಾಕ್ತಾರೆ. ಅಂತ ಅಷ್ಟೇನು ಬರಲ್ಲ ನನಗೆ. ಒಟ್ಟೆಲ್ಲ ನೀವು ನಿಮ್ ಸ್ವಂತ ದುಡಿಮೆಯಲ್ಲೇ ತೆಗೆದು ಇಲ್ಲಿ ಹಾಕ್ತಾ ಇದ್ದೀರಾ? ಅಮ್ಮ, ಇಲ್ಲಿರೋ ನಾಯಿಗಳದೆಲ್ಲ ಸರ್ಜರಿ ಆಗಿದೆಯಾ? ಆಗಿದೆ. ಒಂದು 7-8 ಉಂಟೇನು ಆಗ್ಲಿಕ್ಕೆ. ಅಂದ್ರೆ ಅದಕ್ಕೆ ಒಂದು 7 ತಿಂಗಳು ಆಗ್ಬೇಕಲ್ಲ ಮಾಡ್ಲಿಕ್ಕೆ. ಒಂದು 6 ತಿಂಗಳಾಯ್ತು. ಇನ್ನೊಂದು ತಿಂಗಳಾದ ನಂತರ ಈಗ ಮಾಡಿಸ್ತೇನೆ. ಈಗ ಯಾವ್ದಾದ್ರು ರೋಡಲ್ಲಿ ಏನಾದ್ರು ಒಂದು ನಾಯಿ ಆಕ್ಸಿಡೆಂಟ್ ಆಗಿದ್ರೆ ಅದನ್ನೆಲ್ಲ ನೀವು ತಗೊಂಡು ಸಾಕ್ತೀರಾ? ತರ್ತೀರಾ? ಈಗಲೂ ತರ್ತೀರಾ? ಅಂದ್ರೆ ನೋಡಿದ್ರೆ ತರ್ತೇನೆ. ಹಾಗೆ 2 ಉಂಟು ನಾನು ತಂದದ್ದು. ಇಲ್ಲಿ ಉಂಟು ರೋಡಿಂದ ಕಾಲು ಮುರ್ದ ತಂದು ಸರ್ಜರಿ ಇದೆಲ್ಲ ಮಾಡಿಸಿ ಈಗ ಕರೆಕ್ಟ್ ಆಗಿದೆ. ನನ್ನ ಹತ್ರ ಉಂಟು. ಪುನಃ ಕೊಂಡೋಗಿ ರೋಡಿಗೆ ಬಿಡ್ಲಿಲ್ಲ. ನೀವೇ ಹೇಳ್ಕೊಂಡಿದ್ರೆ ಬೇರೆಯವ್ರು ಯಾರು ಅಮ್ಮ ನಿಮಗೆ ತಂದು ಕೊಡ್ತಾರಾ? ತಂದು ಕೊಡ್ತಾರೆ. ತಂದು ಕೊಡ್ತಾರೆ. ಒಂದು 500 ರೂಪಾಯಿ 1,000 ಅವರಿಗೆ ಕೊಡುದು. ಮತ್ತೆ ಅವರ ತಲೆ ಮೇಲೆ ಹಾಕಿ ಹೋಗುದು. ಅಂದ್ರೆ ಅವ್ರಿಗೆ ಬರ್ಬೇಕಾದ್ರೆ ಒಂದು 500,000 ಇವ್ರಿಗೆ ಕೊಡ್ತಾರೆ. ತಗೊಳ್ಳೋದು ಜವಾಬ್ದಾರಿ ಉಂಟಲ್ಲ. ಇವರು ಏನ್ ಮಾಡ್ತಾರೆ, 1,500 ರೂಪಾಯಿ ರಾಶಿ ಮತ್ತೆ ನಾವು ಬರ್ತೇವೆ ಅಂತ ಹೇಳಿದವ್ರದ್ದು ಸುದ್ದಿನೇ ಇರುದಿಲ್ಲ. ಹಾಗೇನೆ ಕೆಲವೊಂದು ನಾಯಿಗಳು ಜಾಸ್ತಿ ಅದು ಹಾಗೇನೆ. ಅಮ್ಮ, ನಿಮ್ಗೆ ಇದನ್ನ ಮುಂದೆ ಯಾವ ರೀತಿ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇದೆ? ಅಂದ್ರೆ ನಿಮ್ ಏನ್ ಅನ್ಕೊಂಡಿದ್ದೀರಾ ಅಂತ ಅಷ್ಟೇ. ನನಗೆ ಅಂದ್ರೆ ಪ್ರಾಣಿಗಳು ರೋಡಿಗೆ ಬರ್ಬೋದು. ನನ್ನ ಕಂಪೌಂಡ್ ಒಳಗೆ ಇರ್ಬೇಕು. ನನಗೆ ಕಂಪೌಂಡ್ ವ್ಯವಸ್ಥೆ ಒಂದು ಬೇಕಿತ್ತು. ಅಂದ್ರೆ ಮಳೆ ಬಂದ್ರೆ ತುಂಬಾ ನೀರು ಬರ್ತದೆ ಇಲ್ಲಿ. ಅಂದ್ರೆ ಸ್ವಲ್ಪ ತಗ್ಗಲ್ಲ ನಮ್ದು ಮನೆ. ಫುಲ್ಲು ಮೇಲಿಂದೆಲ್ಲ ತುಂಬಾ ನೀರು ಬಂದು ಪ್ರಾಣಿಗಳಿಗೆ ಕಷ್ಟ ಆಗ್ತದೆ ತುಂಬಾ. ಇದು ನಿಮ್ದು ಸ್ವಂತ ಜಾಗ? ಈ ಕೇಜ್ ಎಲ್ಲ ಯಾವಾಗ ಮಾಡಿದ್ದು ಅಮ್ಮ? ಈ ಕೇಜ್ ಇದೆಯಲ್ಲ, ಅದು ಮಾಡಿ ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇವಾಗ ಅಮ್ಮ ಎಷ್ಟು ನಾಯಿಗಳಿರ್ಬೋದು ನಿಮ್ಮ ಹತ್ರ? 30 ನಾಯಿಗಳಿದಾವೆ ಇವಾಗ. ಹೆದರಿ ಕಡಿಮೆ ಅಂತ ಹೇಳುದು. ತುಂಬಾ ಉಂಟು. 50 ಉಂಟು ಕಾಣ್ಬೇಕು. 30 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಭಯ ಆಗ್ತದೆ ಜಾಸ್ತಿ ಹೇಳಿದ್ರೆ. ಚಿಗುಡ್ಡಿ ಬಂಗಾರಿ ನೀವಿಲ್ಲಿ ನಾಯಿಗಳಿಗೆಲ್ಲ ಹೆಸರು ಇಟ್ಟಿದ್ದೀರಾ? ಎಲ್ಲ ನಾಯಿಗಿಲ್ಲ, ಕೆಲವುದಕ್ಕೆ ಉಂಟಾ? ನಿಮಗೆ ಇಷ್ಟವಾಗಿರೋದು ನಾಯಿ ಯಾವುದು ಇದರಲ್ಲಿ? ಹಿಂದೆ ಇದ್ದಾನೆ ಒಬ್ಬ ಶೈಲು ಅಂತ. ಏನಕ್ಕೆ ಇಷ್ಟ ನಿಮ್ಗೆ ಶೈಲು? ತುಂಬಾ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಅವನಿಗೆ ಯಾರನ್ನ ನಾನು ಮುಟ್ಬಾರ್ದು ಹಾಗೆಲ್ಲ. ಎಲ್ಲರ ಹತ್ರನೂ ಪ್ರೀತಿ ಇದೆ ಅಂತ. ಅವನತ್ರ ಸ್ವಲ್ಪ ಜಾಸ್ತಿ ಪ್ರೀತಿ. ಅವನು ಜಾಸ್ತಿ ಇದ್ ಮಾಡ್ತಾನೆ ನನ್ಗೆ. ನಿಮ್ಮ ಹತ್ರ ಇರೋ ಹಳೆ ನಾಯಿ ಅಂದ್ರೆ ಯಾವುದು? ಅಂದ್ರೆ ಸುಮಾರು ವರ್ಷಗಳಿಂದ ನಿಮ್ಮ ಹತ್ರನೇ ಇದೆ? ಪಾಯ್ಸನ್ ಹಾಕಿ ಸತ್ತೋಯ್ತು. 12-13 ವರ್ಷ ಇದ್ದ ಒಂದು ನಾಯಿ. 12-13 ವರ್ಷ ಇತ್ತು. ಪಾಯ್ಸನ್ ಯಾರು ಹಾಕಿದ್ರು? ಇಲ್ಲಿ ಯಾರು ಹಾಕಿದ್ದಾರೆ. ಒಂದು 12 ನಾಯಿಗೆ ಪಾಯ್ಸನ್ ಹಾಕಿದ್ರು. 12 ನಾಯಿಗೆ ಒಂದೇ ಸಲಿಗೆ? ಒಂದೇ ಸಲ ಅಲ್ಲ, ಒಂದು ತಿಂಗಳಿಗೆ ಒಂದು 4 ನಾಯಿ, ಮತ್ತೊಂದು ತಿಂಗಳಾಗುವಾಗ ಇನ್ನೊಂದು 4 ನಾಯಿ. ಹಾಗೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಜನರು ಅಂದ್ರೆ ಊಟಕ್ಕೆ ಅದನ್ನ ಯಾವುದಕ್ಕ ರಾತ್ರಿ 1 ಗಳಿಗೆ ಊಟ ಆದ ನಂತರ ಅದನ್ನ 1 ಗಳಿಗೆ ಬಿಡ್ತಾ ಇದ್ದೆ. ನೈಟ್ ಅಂದ್ರೆ 12 ಗಂಟೆ ನಂತರ ಬಿಡ್ತಾ ಇದ್ದೆ ನಾನು. ಎಲ್ಲರೂ ಮಲಗಿದ ನಂತರ, ಯಾರಿಗೆ ತೊಂದರೆ ಆಗ್ಬಾರ್ದು ಅಂತ. ಆಗ ಹೋಗಿ ಹೊರಗೆ ಇಡ್ತಾರೆ. ನಾ ತಿಂದು ಬಂದಿದ್ದೆ, ಗೊತ್ತಾಗ್ಲಿಲ್ಲ ನನಗೆ. ಹಾಗೆ 12 ನಾಯಿ ತೀರ್ಕೊಂಡಿದೆ.
ಒಳ್ಳೆ ಖರ್ಚು ಮಾಡಿದ್ದೇನೆ, 1 ಲಕ್ಷ ಖರ್ಚು ಮಾಡಿದ್ದೇನೆ. ದಿನ ಡಾಕ್ಟರ್ ಹತ್ರ ತಕೊಂಡೋಗಿ ಡ್ರಿಪ್ಸ್ ಹಾಕಿಸಿ ನಂಗೆ ಕಾಲ್ ಮಾಡ್ತಾನೆ ಇದ್ರು. 8-10 ದಿನ ಎಲ್ಲ 8-10 ದಿನ ಇರ್ತಿತ್ತು ನಾಯಿಗಳು, ಮತ್ತು ತೀರ್ಕೊಂಡಿತ್ತು. ಅದಾಗಿ ಎಷ್ಟು ವರ್ಷ ಆಯ್ತು? ಅದಾಗಿ 1-2 ವರ್ಷ ಆಯ್ತು ಈಗ. 2 ವರ್ಷ ಆಯ್ತು. ಅದಾದ್ಮೇಲೆ ಆ ರೀತಿ ಏನ್ ಘಟನೆ ಆಗಿಲ್ಲ? ಇಲ್ಲ ಇಲ್ಲ, ಅದೇ ಲಾಸ್ಟ್. ಅದೇ ಲಾಸ್ಟ್. ಅಮ್ಮ ನಿಮ್ಮ ಹತ್ರ ಇದಿದೆಯಾ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ನೀವು ಅದನ್ನ ನಮಗೆ ಶೇರ್ ಮಾಡಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ. ಸೊ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ಸೊ ಈ ರೀತಿ ಸುಮಾರು ಜನದ ಮಾಡಿದಾಗ ಅವ್ರಿಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ. ಸೊ ನಿಮ್ಗಂತೂ ಎಲ್ಲರಿಗಿಂತ ಜಾಸ್ತಿಯಾಗಿ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನೀವು ಒಂಥರ ಜೆನ್ಯೂನ್ ಆಗಿ, ಅಂದರೆ ನಾನು ಇಷ್ಟು ದಿನ ನೋಡಿರೋರಲ್ಲಿ ನಿಮ್ಮ ಸಿಂಪಲ್ಲಾಗಿ ಯಾರೂ ಇಲ್ಲ. ನೀವು ತುಂಬ ಸಿಂಪಲ್ ಆಗಿದ್ದೀರಾ. ಅಂದರೆ ನಿಮ್ಮನ್ನು ನೋಡಿದ್ರೆ ನೀವು ಇಷ್ಟೊಂದೆಲ್ಲ ಪ್ರಾಣಿಗಳನ್ನ ಸಾಕ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಅಂದರೆ ಇಲ್ಲಿ ನೋಡಿದ್ರೇ ಗೊತ್ತಾಗೋದು, ಓ ನೀವು ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ನಮಗೆ ಕಳಿಸ್ಕೊಡಿ. ಸೊ ನಮ್ಮ ಚಾನಲಲ್ಲಿ ಹಾಕ್ತೀವಿ. ಸೊ ನಮ್ಮ ಚಾನಲಲ್ಲಿ ನೋಡ್ತಿರೋ ವೀಕ್ಷಕರೆಲ್ಲ 100% ನಿಮಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಸಹಾಯ ಮಾಡ್ತಾರೆ. ಓಕೆನಾ? ನಿಮಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಮೇಡಮ್ ನೀವೇನಾದರೂ ಹೇಳ್ತೀರಾ? ಯಾಕೆ ಅಷ್ಟೊಂದು ನಾಯಿ ತಂದು ಹಾಕಬೇಕು, ಬೇರೆ ಕೆಲಸ ಇಲ್ವಾ, ಹಾಗೆ ಹೀಗೆ ಕಟ್ಟೆ ಹಾಕಿದ್ದಾಳೆ ಹಾಗೆ ಕಟ್ಟೆ ಹಾಕಲಿ ಅವರು ಮಜಬೂರಾಗಿದ್ದಾರೆ. ಯಾಕಂದರೆ ಬಿಡುವ ಹಾಗೆ ಇಲ್ಲ, ಬೇಕಂತಲೇ ಯಾರು ಸಹ ಕಟ್ಟೆ ಹಾಕಿಲ್ಲ. ಬಿಟ್ಟರೆ ನೇಬರ್ಸ್ನವ್ರು ಚಪ್ಪಲ್ ಕೊಂಡೋಗೋದು ಹಾಗೆ ಅಂತ ಪುನಃ ಅವರಿಗೆ ನಷ್ಟನೇ. ಅವ್ರು ಹೇಳಿದಾಗೆ ಕಾರ್ಪೆಟಿದ್ದು ಚಪ್ಪಲ್ದು ದುಡ್ಡು ಕೊಡಬೇಕು. ಬಿಟ್ಟರೆ ಅದೊಂದು ಪ್ರಾಬ್ಲಮ್. ಕಟ್ಟಿ ಹಾಕಿದರೆ ಜನರ ಕಣ್ಣಿಗೆ ಅದಕ್ಕೆ ಟಾರ್ಚರ್ ಕೊಡೋದು, ಆ ಥರ ಕೆಲವೊಂದು ಹೇಳ್ತಾರೆ. ಅದು ಜನರು ಅರ್ಥ ಮಾಡಬೇಕು. ಇವರು ಬೇಕಂತಲೇ ತಂದು ಹಾಕಿಲ್ಲ. ಇವರು ಈಗ ಕೆಲಸ ಬಿಟ್ಟು ಬರುವಾಗ ಮರಿಗಳನ್ನು ಬಿಟ್ಟು ಹೋಗುವಾಗ ಇವರಿಗೆ ಅದನ್ನು ನೋಡಲಿಕ್ಕೆ ಆಗದೆ, ಪಾಪ ತಾಯಿ ಇಲ್ಲ ಸತ್ತೋಗೋದು ಬೇಡ ಅಂತ ತರ್ತಾರೆ. ಇನ್ನು ಕೆಲವರು ಇವರು ಪ್ರಾಣಿ ಸಾಕ್ತಾರೆ ಅಂತ ಗೊತ್ತಿದ್ದು ಇವರ ಮನೆ ಬಾಗಿಲಿಗೆ ಬಿಟ್ಟು ಹೋಗ್ತಾರೆ. ಇವ್ರಿಗೆ ಗೊತ್ತಿಲ್ಲದಂಗೆ ತಂದು ಬಿಟ್ಟು ಹೋಗ್ತಾರೆ. ಇವರು ಬರುವ ದಾರಿಯಲ್ಲಿ ಬಿಟ್ಟು ಹೋಗ್ತಾರೆ. ಇವರನ್ನು ಬಿಟ್ಟರೆ ಬೇರೆ ಯಾರು ಈ ಏರಿಯಾದಲ್ಲಿ ತಗೊಂಡು ಮನೇಲಿ ಇಡ್ತಾರೆ? ಇಲ್ವಲ್ಲ. ಅದ ಕಾರಣ ಗೊತ್ತಿದ್ದವರೇ ತಂದು ಈ ಪಾಪದ ಹೆಂಗಸು ಅವರ ತಲೆ ಮೇಲೆ ಹಾಕುವಂಥ ಈ ರೀತಿ ಎಲ್ಲ ಮಾಡಿಯೇ ನಾಯಿ ಜಾಸ್ತಿ ಆಗಿದೆ ವಿನಃ ತನ್ನಷ್ಟಕ್ಕೆ ಉತ್ಪತ್ತಿ ಆಗುದಿಲ್ಲಲ್ಲ. ಆದರೆ ಇನ್ನೊಬ್ಬರಿಗೆ ಆ ರೀತಿ ಕಷ್ಟ ಎಲ್ಲ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಜನರು ನಿಮ್ಮ ಮನೆ ನಾಯಿಗೆ ತಂದರೆ ನಿಮಗೆ ಪ್ರೀತಿ ಇದೆ, ಅದಕ್ಕೆ ಒಂದು 6 ತಿಂಗಳು ಕಳೆದ ತಕ್ಷಣ ಸರ್ಜರಿ ಮಾಡಿಸಿ, ನಾಯಿಗಳ ಸಂತತಿ ಕಡಿಮೆ ಆಗ್ತದೆ. ಮತ್ತು ಇಂಥ ಒಂದು ಜನರನ್ನು ಗುರುತಿಸಿ ಸಹಾಯ ಮಾಡಿ ಅಂತ ಹೇಳ್ತೇನೆ. ನೋಡಿ ಅಲ್ಲಿ ನೋಡಿ ಒಂದು ಶೂ ಇಟ್ಕೊಂಡು ಬಂದದ್ದು, ಶೂ ತಗೊಬಂದು ಅಲ್ಲಿ ಇತ್ತಂತೆ, ಅದು ಗೊತ್ತಿಲ್ಲ. ಆದ್ರೆ ಹೀಗೆ ಆಗ್ತದೆ ನೋಡಿ. ಅದು ಆದ್ರೆ ನಾಯಿ ಪ್ರಾಣಿಗಳಿಗೆ ಗೊತ್ತಾಗಲ್ಲ. 1 ವರ್ಷ ತನಕ ಮಕ್ಕಳ ಆಟಿಕೆ ಹೇಳ್ತಾರೆ. ಈಗ ಮನುಷ್ಯರಿಗೆ ಮಕ್ಕಳು, ನಮ್ಮ ಮಕ್ಕಳು ಎಷ್ಟು ಕಾಸ್ಟ್ಲಿ ಫೋನನ್ನು ಕಿತ್ತಾಕಿದ್ರು ನಾವೇನು ಹೇಳೋದಿಲ್ಲ. ಸೇಮ್ ಪ್ರಾಣಿಗಳು ಸಹ 1 ವರ್ಷ ತನಕ ಅವುಗಳು ಮಕ್ಕಳ ಆಟಿಕೆ ಸಿಕ್ಕದನ್ನು ಕಚ್ತಾರೆ. ಅದಕ್ಕೆ ಗೊತ್ತಿಲ್ಲಲ್ಲ ಅವರ ಮನೆದು ಶೂ ಇವರ ಮನೆ ಕಾರ್ಪೆಟ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಹೊಡೆಯುವುದು, ವಿಷ ಹಾಕುದು ಈ ರೀತಿ ಮಾಡಬಾರ್ದು. ಒಂಚೂರು ಓಡಿಸ್ಲಿ ಪರವಾಗಿಲ್ಲ, ಮತ್ತೆ ವಿಷ ಹಾಕಿ ಸಾಯಿಸುವುದೆಲ್ಲ ಸರಿಯಲ್ಲ. ಮತ್ತೆ ಪಾಪ ಇಂಥವರಿಗೆ ಸಹಾಯ ಮಾಡಿ. ಜೆನ್ವಿನ್ ಆಗಿ ನಾನು ಹೇಳ್ತೇನೆ, ನಾನು ನೋಡಿದ ಒಂದು ಮಟ್ಟಿನಲ್ಲಿ ನನಗೆ ಕಾಣುವುದು ಇವರು ತುಂಬ ಜೆನ್ವಿನ್ ಲೇಡಿ. ಯಾಕಂದರೆ ನಾನು ಹತ್ತಿರದಿಂದ ನೋಡಿದ್ದೇನೆ. ಬೇರೆಯವರು ಸಹ ಇರುವರು, ಆದರೆ ನಾನು ನೋಡಿದ ಜನರಲ್ಲಿ ಇವರು ತುಂಬ ಜೆನ್ವಿನ್, ಸುಳ್ಳು ಹೇಳುವುದಿಲ್ಲ, ಮತ್ತೆ ಸತ್ಯ ಹೇಳ್ತಾರೆ. ಎಷ್ಟು ಕಷ್ಟ ಇದ್ರೂ ಹೇಳುವುದಿಲ್ಲ. ಆದರೂ ನಾನು ಅರ್ಥ ಮಾಡ್ಕೊಂಡು ಅವರಿಗೆ ಇಷ್ಟು ನಾಯಿಗೆ ಬೇಕಾಗ್ಬೋದು, ನನ್ನ ಹತ್ರ ಏನಾದರೂ ಹೆಚ್ಚಿಗಿದ್ರೆ ನಾನು ಇವರಿಗೆ ಕೊಡೋದೇ ವಿನ ಬೇರೆ ಯಾರಿಗೂ ಕೊಡೋದಿಲ್ಲ. ಯಾಕೆಂದರೆ ಬೇರೆಯವರು ನನ್ನ ಹತ್ರ ಈಗ ನನ್ನ ಪ್ರಾಣಿಗಳಿಗೆ ಸಾಕಾಗುವಷ್ಟು ಉಂಟು. ಆದರೆ ಸಹ ಇನ್ನು ಯಾರಾದರೂ ನಿಮಗೆ ಬೇಕಂತ ಹೇಳಿದ್ರೆ ನಾನು ಬೇಡ ಹೇಳೋದಿಲ್ಲ, ಕೊಡಿ ಹೇಳ್ತೇನೆ. ಇವರಿಗೆ ಕೊಡಲಿಕ್ಕೆ ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಇವರಿಗೆ ಒಂದು ಕಂಪೌಂಡಿಗೆ ಒಂದು ಹೆಲ್ಪ್ ಮಾಡಿ. ಬೇರೇನಿಲ್ಲ, ಆಗ ಅವರು ಒಂದು ನಾಯಿಗಳು ಅವರ ಕಂಪೌಂಡಿನೊಳಗೆ ಸೇಫ್ ಆಗಿರ್ತವೆ. ಕಾರ್ಪೆಟ್ ಒಂದಿಷ್ಟು ಸಣ್ಣ ತುಂಡು ಮಾಡಿದ್ದಕ್ಕೆ ಅಮ್ಮನವರು 2,000 ತಗೊಂಡಿದ್ದಾರೆ ನನ್ನ ಹತ್ರ. ಸಣ್ಣ ಒಂದು ಕಾರ್ಪೆಟ್ ಅನ್ನು ಹರಿದಾಕಿತ್ತು ಅಂತ 2,000 ತಗೊಂಡಿದ್ದಾರೆ. 2,000 ರೂಪಾಯಿ ನಿಮ್ಮ ಹತ್ರ? ಅಲ್ಲಿ ಮನೆಯವರು. ಅಮ್ಮ ನಿಮ್ದು ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಗಂಟೆ ನಿಮ್ದು ಏನೇನೆಲ್ಲ ದಿನಚರಿ ಇರುತ್ತೆ? ಎಷ್ಟು ಗಂಟೆಗೆ ಹೇಳ್ತೀರಾ ನೀವು ಅಂದಾಜು? 6 ಗಂಟೆಗೆ ಬೆಳಿಗ್ಗೆ, ಮಲಗುವಾಗ ಲೇಟ್ ಆಗ್ತದೆ. 6 ಗಂಟೆಗೆ ಇದ್ಬಿಟ್ಟು ಏನೇನು ಕೆಲಸ ಇರುತ್ತೆ ನಿಮ್ಗೆ? ನಾಯಿಗಳದ್ದೇ ಅದು ಗೂಡು ಕ್ಲೀನ್ ಮಾಡುದು, ಅವುಗಳಿಗೆ ಬೆಳಿಗ್ಗೆ ಫುಡ್ ಹಾಕುದು, ನೀರಿಡುದು, ಮತ್ತು ನನ್ನದು ಕೆಲಸ ಪಾತ್ರೆ ತೊಳೆಯುದು, ಬಟ್ಟೆ ಒಗೆಯುವುದು. ನಿಮ್ಗೂ ನೀವು ಸಪರೇಟ್ ಅಡುಗೆ ಮಾಡ್ಕೋಬೇಕು ಮತ್ತೆ ನಾಯಿಗಳು? ನನಗೆ ಅಂತ ನನ್ನ ಮನೆಯಲ್ಲಿ ಅಡುಗೆ ಆಗಲ್ಲ. ಮತ್ತೆ ನಾನು ಒಬ್ಬರೇ ಇರುದಲ್ಲ. ಮಧ್ಯಾಹ್ನದ ಊಟ ನಾನು ಕೆಲಸಕ್ಕೆ ಹೋಗುವ ಮನೆಯಲ್ಲಿ ಆಂಟಿ ಕೊಡ್ತಾರೆ ನನಗೆ. ಮತ್ತು ರಾತ್ರಿ ಸ್ವಲ್ಪ ಈ ನಾಯಿಗಳಿಗೆ ಮಾಡಿದ್ರಲ್ಲಿ ಸ್ವಲ್ಪ ತಿಂದೆ, ಇಲ್ಲ ಅಂದ್ರೆ ಇಲ್ಲ, ಲೇಟ್ ಆದ್ರೆ. ಹಂಗಾರೆ ನೀವು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು? ಒಂದೇ ಹೊತ್ತು ಊಟ. ಬೆಳಗ್ಗೆ ತಿಂಡಿ ಏನಾದ್ರು ಅಂಗಡಿದು ತಂದ್ರೆ ಮಾಡಲ್ಲ ನಾನು ತಿಂಡಿ ಅಂತ. ಮಧ್ಯಾಹ್ನ ನೀವೆಲ್ಲಿ ಕೆಲಸ ಹೋಗ್ತೀರಾ ಅಲ್ಲಿ ನಿಮಗೆ ಊಟ ಸಿಗುತ್ತೆ. ರಾತ್ರಿ ನಾಯಿಗಳಿಗೆ ಏನ್ ಮಾಡಿರ್ತೀರಾ ಅದನ್ನೇ ಸ್ವಲ್ಪ ಊಟ ಮಾಡ್ತೀರಾ? ಅನ್ನ ತೆಗಿತೇನೆ, ಅದ್ರಲ್ಲಿ ಮೊಸರು ಹಾಕಿಯ ಏನಾದ್ರು ಪದಾರ್ಥ ಈಗ ಯಾರಾದ್ರೂ ಕೊಟ್ರೆ, ಆಂಟಿ ಸಹ ಕೊಡ್ತಾರೆ ಕೆಲಸದ ಮನೆಯಲ್ಲಿ, ಅದ್ರಲ್ಲಿ ಸ್ವಲ್ಪ ಊಟ ಮಾಡ್ತೇನೆ. ಇದ್ರೆ ಏನಾದ್ರು ಪದಾರ್ಥ, ಇಲ್ಲಂದ್ರೆ ಇಲ್ಲ. ಅಮ್ಮ ನಿಮಗೆ ವಯಸ್ಸು ಎಷ್ಟು ಇವಾಗ? ನನಗೆ 53. 53 ವರ್ಷ ನಿಮಗೆ. ಸುರೇಶ್ ನಾನು ಇಲ್ಲಿ ವಿಡಿಯೋ ಮಾಡಕ್ ಬಂದ್ರೆ ಬಗ್ಲಕ್ ಶುರು ಮಾಡ್ಬಿಡ್ತೇವೆ.
ಇಲ್ಲಿ ನೋಡಿ ಇಲ್ಲಿ ಎಷ್ಟಿದಾವೆ. ಅಮ್ಮ, ಈಗ ಯಾರಾದ್ರೂ ನಿಮ್ಮಿಂದ ಅಡಾಪ್ಟ್ ಮಾಡ್ಕೋತಾರೆ ಅಂದ್ರೆ ಇಲ್ಲಿರೋ ನಾಯಿಗಳನ್ನ, ನೀವು ಕೊಡ್ತೀರಾ ಅವರಿಗೆ? ಕೊಡ್ತೀರಾ? ನಿಮ್ದೇ ಒಂದು ಸಪ್ರೇಟ್ ಬೇರೆ ಯಾವ್ದಾದ್ರು ಅನಿಮಲ್ ರೆಸ್ಕ್ಯೂ ಟೀಮ್ ಇದ್ದು ಸೊ ಅವ್ರು ಅಡಾಪ್ಟ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಕೊಡ್ತೀರಾ? ಅಲ್ಲಮ್ಮ, ಕೊಡ್ತೀರಾ? ಖುಷಿಯಿಂದ ಕೊಟ್ಟು ಕಳಿಸ್ತೀರಾ? ಚೆನ್ನಾಗಿ ನೋಡ್ಕೊಳ್ಬೇಕು. ಮಾತ್ರ ಮತ್ತೆ ನಾವು ಅಪ್ಡೇಟ್ ತಗೊಳ್ತಾ ಇರ್ತೇವೆ. ಕೊಡುದು ದೊಡ್ಡ ವಿಷಯ ಅಲ್ಲ, ಒಮ್ಮೆ ಕೊಟ್ಟು ಕೈ ತೊಳ್ಕೊಳ್ಳೋದಲ್ಲ. ನನ್ನ ಪಾಲಿಸಿ ಹಾಗೆ. ಇವರಿಗೂ ಇವರ ದಿವಸ ಕೊಟ್ಟ ಮೇಲೆ ಇವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅಷ್ಟೇ, ಅಂದ್ರೆ ಫೋನ್ ಮಾಡ್ತಾ ಇರ್ತಾರೆ, ಅದರ ಫೋಟೋ ಕಳಿಸಿ. ಯಾಕಂದ್ರೆ ನಮ್ಗೆ ತೃಪ್ತಿ ಆಗ್ಬೇಕಾದ್ರೆ ಆ ನಾಯಿ ಹೇಗುಂಟು ನಮ್ಗೆ ಗೊತ್ತಾಗ್ಬೇಕಲ್ಲ. ಒಂದು ಕೊಟ್ಟು ಬಿಟ್ಟು ನಾಯಿ ಕಡಿಮೆ ಆಗ್ಬೇಕು ಅಂತ ಉದ್ದೇಶ ಅಲ್ಲ ನಮ್ದು. ಪ್ರೀತಿಯಿಂದ ಸಾಕಿದಾದ್ರೆ ಅದು ಅಲ್ಲಿ ಹೇಗಿದೆ ಅದು ಬಹಳ ಮುಖ್ಯ. ಚೆನ್ನಾಗಿದ್ಯಾ, ಸಂತೋಷವಾಗಿದ್ಯಾ, ಹಾಗಿದ್ರೆ ನಮ್ಗೆ ಸ್ವಲ್ಪ ಸಮಯದಲ್ಲಿ ಗೊತ್ತಾಗ್ತದೆ ನಾಯಿ ಅಲ್ಲಿ ಹೇಗಿದೆ. ಅವಾಗಲೂ ನಾವು ಕೂಡ ಹ್ಯಾಪಿನೇ. ಹಾಗೆ ಯಾರಿಗಾದ್ರೂ ನಾಯಿ ಬೇಕಿದ್ರೆ, ನಾಯಿ ಮರಿ ಬೇಕಿದ್ರೆ ಇವರಿಂದ ತಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ಚಂದ ಚಂದ ನಾಯಿ ಉಂಟು. ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ ವೇಳೆ ಪ್ಲೇಸ್ ಗೊತ್ತಿಲ್ಲದ್ರೆ ನಾನು ಕರ್ಕೊಂಡು ಬರ್ತೇನೆ. ನಾಯಿ ಮರಿಗೆ ಬೇಕಿದ್ರೆ ತಕೊಂಡು ಹೋಗಿ. ಅವರಿಗೆ ಸ್ವಲ್ಪ ಭಾರ ಕಡಿಮೆ ಆಗ್ತದೆ. ಇಲ್ಲಿಂದ ಸ್ವಲ್ಪ ನಾಯಿ ಕಡಿಮೆ ಆದ್ರೆ ಸರ್ಜರಿ ಮಾಡಿದ ನಾಯಿ ಬೇಕಿದ್ರೆ ಅದು ಕೂಡ ಉಂಟು. ಮರಿ ಬೇಕಿದ್ರೆ ಮರಿಗಳು ಬೇಕಾದ್ರೆ ಉಂಟು. ಅಮ್ಮ, ನೀವು ಒಂದು ನಾಯಿನ ಏನಾದ್ರು ಹಾಸ್ಪಿಟ್ಲ್ ಕರ್ಕೊ ಹೋಗಿ ಸರ್ಜರಿ ಮಾಡಿಸ್ತೀರಾ ಅಂದ್ರೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ಒಂದು 3,000 ಬೇಕು ಒಂದು ನಾಯಿಗೆ. ಒಂದು ನಾಯಿಗೆ 2,000 ಸರ್ಜರಿಗೆ ಉಂಟು, ಮತ್ತೆ ರಿಕ್ಷಾ ಬಾಡಿಗೆ ಕೊಡ್ಬೇಕು. ನೀವು ಓಡಾಟದ ಖರ್ಚು ಆಟೋದಲ್ಲಿ ಕರ್ಕೊಂಡು ಹೋದ್ರೆ 3,000 ರೂಪಾಯಿ ಒಂದು ನಾಯಿ ಸರ್ಜರಿ ಮಾಡ್ತಾರೆ. ಇವಾಗ 2,500 ಉಂಟು ಸರ್ಜರಿಗೆ. ನಾಯಿಗೆ 500 ರೂಪಾಯಿ ಆಟೋ ಚಾರ್ಜ್. ಇವರನ್ನು ಜನರಿಗೆ ಪರಿಚಯಿಸಿದ್ದೀರಾ ಸಹಾಯಕ್ಕೋಸ್ಕರ. ಇವರಿಗೆ ಸಹಾಯ ಸಿಕ್ಕಲಿ ನಿಮ್ಮ ಮುಖಾಂತರ. ಹಾಗೆ ನಿಮಗೆ ಕೂಡ ತುಂಬ ಸಹಾಯ ಆಗಲಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ. ಯಾಕೆಂದರೆ ನೀವು ಇಂಥವರಿಗೆ ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರ, ಅದು ತುಂಬ ಸಂತೋಷ. ಥ್ಯಾಂಕ್ ಯು ಮೇಡಮ್. ನಿಮಗೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ನನಗೆ ಇವ್ರು ಪರಿಚಯ ಆಗಿರೋದೇ ನಿಮ್ಮಿಂದ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಒಬ್ರು ಇದ್ದಾರೆ ಅಂತ ಹೇಳೋದಕ್ಕೆ ಆ್ಯಕ್ಚುಲಿ ನೀವೊಬ್ಬರು ಆ್ಯನಿಮಲ್ ರೆಸ್ಕ್ಯೂಯರ್ ಆಗಿ ಸೊ ನೀವು ಈ ರೀತಿ ಕೆಲಸಗಳು ಸುಮಾರು ಒಂದು 20-25 ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಕೆಲಸನೂ ಕಂಟಿನ್ಯೂ ಆಗಲಿ. ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ. ಅಂದರೆ ನಾವೆಲ್ಲ ಇದನ್ನ ಮಾಡೋಕ್ಕಾಗಲ್ಲ, ತುಂಬ ಕಮ್ಮಿ ಜನ ಈ ರೀತಿ ಎಲ್ಲ ಮಾಡೋದು. ಸೊ ನಿಮ್ಮಂಥವ್ರನ್ನ ನೋಡಿದಾಗ ನಿಜವಾಗ್ಲೂ ದೇವರು ಈ ಭೂಮಿ ಮೇಲೆ ಇದಾನೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನಿಮ್ಮನ್ನ ನೋಡಿದಾಗ ಈ ರೂಪದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಈ ಪ್ರಾಣಿಗಳನ್ನ ಸಾಕೋರ್ನೆಲ್ಲ ನೋಡಿದಾಗ. ಸೊ ನಿಮ್ಮ ಕೆಲಸಗಳು ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿಕ್ತಾರಲ್ಲಿ ನೈಟ್ ಊಟ ಹಾಕುವಾಗ 1,000 ರೂಪಾಯಿ ಮತ್ತೊಂದು 10 ಕೆಜಿ ಅಕ್ಕಿ ಕೊಟ್ಟರು. ಹೌದಾ? ಅದು ನೀವು ಹೇಳುವಾಗ ನೆನಪಾಯ್ತು. ಯಾರಪ್ಪ ಈ ರೀತಿ ಎಲ್ಲ ನಾಯಿಗಳಿಗೆ, ಬೀದಿ ನಾಯಿಗಳು ಅನ್ನ ಹಾಕ್ತಾರೆ, ಯಾರು ಹಾಕುದಿಲ್ಲ, ನೀವು ಬೇಯಿಸಿ ತಂದು ಹಾಕ್ತೀರಲ್ಲ ಅಂತೇಳಿ ಖುಷಿಯಿಂದ 1,000 ರೂಪಾಯಿ ಮತ್ತೆ 10 ಕೆಜಿ ಅಕ್ಕಿ ಅಲ್ಲಿ ಅಂಗಡಿಯಿಂದ ತೆಗೆದು ಕೊಟ್ಟರು, ಕುಚ್ಚಲಕ್ಕಿ. ಹಾಗೆ ಸೂಪರ್ ಅಮ್ಮ.